ಇರೋದು ರಿಪ್ಪನ್ಪೇಟೆ ಸಮೀಪದ ಗರ್ತಿಕೆರೆ ಗ್ರಾಮದಲ್ಲಿ ಅವರು ನಮ್ಮ ಸಂಬಂಧಿಕರಾಗಬೇಕು. ಸಂಜೆ ವೇಳೆಯಲ್ಲಿ ಅಲ್ಲಿ ಜನಗಳು ಓಡಾಡೋ ಸ್ಥಿತಿ ಆಗಿದೆ. ಅವನು ಆ ಊರಿನ ಒಬ್ಬ ಹುಡುಗ ಅವರು ರಾಡಲ್ಲಿ ತೆಗೆದು 2 ಕಾಲು ಮುರಿಯೋಗ ಹೊಡೆದು ತಲೆಗೂ ಹೊಡೆದು ಅವ್ರಿಗೆ ಭಾಳ ಪರಿಸ್ಥಿತಿಗೆ ಅವ್ನು ತಳ್ಳಿದ್ದ. ಅದೃಷ್ಟವಶಾತ್ ಯಾರೋ ಸಿಕ್ಕಿದಿಂದ ನಾವು ಶಿವಮೊಗ್ಗ ಕರ್ಕೊಬಂದ್ವಿ. ಶಿವಮೊಗ್ಗ ಕರ್ಕೊಬಂದು ನಾವಿಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಇನ್ನೂ ಆಪ್ರೇಷನ್ ನಡೀತಾ ಇದೆ. ಈಗ ಅವರಿಗೆ ಇನ್ನೂ ಪ್ರಜ್ಞೆ ಬರಬೇಕು. ಅವ್ರು ಈ ರೀತಿ ವಿಕೃತಿ ಮಾಡೋ ಜನನ ಯಾವತ್ತೂ ಬಿಡಬಾರ್ದು. ಏನೋ ಮಾರಣಾಂತಿಕ ಅಲ್ಲೇ ಯಾರೋ ಬಂದು ಬಿಡಿಸಿದಿಂದ ಅವ್ನು ಉಳಿದೇ ಬಿಟ್ಟರೆ, ಇಲ್ಲಾಂದ್ರೆ ಅಲ್ಲೇ ಸ್ಪಾಟ್ ಆಗ್ತಿದ್ದ. ಅವರು ಇಂಥವ್ರನ್ನ ಸರಿಯಾದ ಶಿಕ್ಷೆ ಕೊಡಬೇಕು. ಇವ್ರ ಕಾನೂನು ಪ್ರಕಾರ ಇವ್ನು ಹೊರಗಡೆ ಬಿಡಬಾರ್ದು ಸರ್. ಅವರು ರಾಡ್ ತಗೊಂಡು 2 ಕಾಲಿಗೆ ತಲೆಗೆ ಎದೆ ಮೇಲೆ ಹತ್ತು ಕುಣಿದು ವಿಕೃತಿ ಮೆರೆದಿದ್ದಾನೆ ಸರ್. ಅವನ ಹೆಸರು ರಾಘು ಅಂತ ಹೇಳಿ, ಅದೇ ಊರಿನವನು. ಅವನು ಇದೇ ರೀತಿ ಸ್ಥಳೀಯ ಜನಗಳಿಗೆ ತುಂಬ ಸಮಸ್ಯೆ ಕೊಡ್ತಾನಂತೆ. ಇನ್ನು ಆದರೂ ಅವನು ಯಾವ ಕಾರಣಕ್ಕೂ ಅವ್ನು ಹೊರಗಡೆ ಬಿಡಬಾರ್ದು. ಅವ್ನು ತಕ್ಕ ಸಾಕ್ಷಿ ಮಾಡಿ ಇವನು ಬೇರೆಯವ್ರಿಗೆ ಈ ರೀತಿ ತೊಂದರೆ ಕೊಡ್ತಾನೆ. ಅವನು ತುಂಬ ಅಲ್ಲೇ ಆಗಿದೆ ಸರ್. ಅವ್ರ ಪ್ರಾಣ ಉಳಿದಿರೋದು ದೊಡ್ಡ ವಿಚಾರ. ನಾವು ಮೆಗ್ಗಾನ್ ಆಸ್ಪತ್ರೆಗೆ ಕರ್ಕೊಂಡು ಇಲ್ಲ, ಉಳಿಯೋದೇ ಕಷ್ಟ ಅಂದರು. ಮತ್ತು ನಾವು ನಮ್ಮ ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣದಿಂದ ಈ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ. ಈಗ ಇನ್ನೂ ಆಪ್ರೇಷನ್ ನಡೀತಾ ಇದೆ. ಈಗ ಅವ್ರಿಗೆ ಇನ್ನೂ ಬರಬೇಕು. ತುಂಬ ಬಡವರು ಅವರು, ತುಂಬ ಒಳ್ಳೆಯ ಜನ. ಅವರಿಂದ ಯಾವುದು ಕಿರಿಕಿಲ್ಲ. ಅವ್ರ ಹೆಂಡತಿ ಸತ ಓಡಾಡೋ ಸ್ಥಿತಿಯಲ್ಲಿ ಅಂಗವಿಕಲರು ಅವರು. ಅವನು ಮನೆಗೆ ಬಿಟ್ಟು ಅಂತ ಹೇಳಿದ್ದಂತ. ಅವನು ಸರಿ ನಾನು ಮನೆ ಬಿಟ್ಟು ಬರ್ತೀನಪ್ಪ, ಮನೆ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಮನೆ ಹೋದಾಗ ಅವ್ನು ಇಳಿದು ಇವ್ರು ತಿರ್ಗರೊಳಗೆ ರಾಡ್ ತೊಗೊಂಡು ಹೊಡೆದ. ಅಷ್ಟೊಂದು ವಿಕೃತಿ. ಅವನು ರೌಡಿ ಶೀಟರೇ. ಅವನು ಇಲ್ಲಿವರೆಗೂ ಅವ್ನು ಮಾಡಿದ್ದನ್ನು ಸಹಿಸ್ಕೊಂಡಿದ್ದಾರೆ ಗ್ರಾಮಸ್ಥರು. ಇನ್ನಾದ್ರೂ ನಾನು ಮನವಿ ಮಾಡ್ಕೊಳ್ತೇನೆ, ಇಂಥವ್ನು ಹೊರಗಡೆ ಬಿಡಬೇಡಿ. ಇವನಿಗೆ ತಕ್ಕ ಶಿಕ್ಷೆ ಆಗಬೇಕು. ರಾಘವೇಂದ್ರ ಅಂತೇಳಿ ಅವರು ಸಂಬಂಧಿ. ಮುಂಚೆ ಎಲ್ಲ ಅವರು ಹೋಗಿ ಗಲಾಟೆ ಮಾಡೋದು ಇದೆಲ್ಲ ಮಾಡೋದು ಸಾಮಾನ್ಯವಾಗಿ ನಡೀತಾ ಇತ್ತು. ಇದು ಅತಿರೇಕವಾಗಿ ಮಾಡಿದ್ದಾನೆ ನಿನ್ನೆ. ಇರೋದು ರಿಪ್ಪನ್ಪೇಟೆ ಸಮೀಪದ ಗರ್ತಿಕೆರೆ ಗ್ರಾಮದಲ್ಲಿ ಅವರು ನಮ್ಮ ಸಂಬಂಧಿಕರಾಗಬೇಕು. ಸಂಜೆ ವೇಳೆಯಲ್ಲಿ ಅಲ್ಲಿ ಜನಗಳು ಓಡಾಡೋ ಸ್ಥಿತಿ ಆಗಿದೆ. ಅವನು ಆ ಊರಿನ ಒಬ್ಬ ಹುಡುಗ ಅವರು ರಾಡಲ್ಲಿ ತೆಗೆದು 2 ಕಾಲು ಮುರಿಯೋಗ ಹೊಡೆದು ತಲೆಗೂ ಹೊಡೆದು ಅವ್ರಿಗೆ ಭಾಳ ಪರಿಸ್ಥಿತಿಗೆ ಅವ್ನು ತಳ್ಳಿದ್ದ. ಅದೃಷ್ಟವಶಾತ್ ಯಾರೋ ಸಿಕ್ಕಿದಿಂದ ನಾವು ಶಿವಮೊಗ್ಗ ಕರ್ಕೊಬಂದ್ವಿ. ಶಿವಮೊಗ್ಗ ಕರ್ಕೊಬಂದು ನಾವಿಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಇನ್ನೂ ಆಪ್ರೇಷನ್ ನಡೀತಾ ಇದೆ. ಈಗ ಅವರಿಗೆ ಇನ್ನೂ ಪ್ರಜ್ಞೆ ಬರಬೇಕು. ಅವ್ರು ಈ ರೀತಿ ವಿಕೃತಿ ಮಾಡೋ ಜನನ ಯಾವತ್ತೂ ಬಿಡಬಾರ್ದು. ಏನೋ ಮಾರಣಾಂತಿಕ ಅಲ್ಲೇ ಯಾರೋ ಬಂದು ಬಿಡಿಸಿದಿಂದ ಅವ್ನು ಉಳಿದೇ ಬಿಟ್ಟರೆ, ಇಲ್ಲಾಂದ್ರೆ ಅಲ್ಲೇ ಸ್ಪಾಟ್ ಆಗ್ತಿದ್ದ. ಅವರು ಇಂಥವ್ರನ್ನ ಸರಿಯಾದ ಶಿಕ್ಷೆ ಕೊಡಬೇಕು. ಇವ್ರ ಕಾನೂನು ಪ್ರಕಾರ ಇವ್ನು ಹೊರಗಡೆ ಬಿಡಬಾರ್ದು ಸರ್. ಅವರು ರಾಡ್ ತಗೊಂಡು 2 ಕಾಲಿಗೆ ತಲೆಗೆ ಎದೆ ಮೇಲೆ ಹತ್ತು ಕುಣಿದು ವಿಕೃತಿ ಮೆರೆದಿದ್ದಾನೆ ಸರ್. ಅವನ ಹೆಸರು ರಾಘು ಅಂತ ಹೇಳಿ, ಅದೇ ಊರಿನವನು. ಅವನು ಇದೇ ರೀತಿ ಸ್ಥಳೀಯ ಜನಗಳಿಗೆ ತುಂಬ ಸಮಸ್ಯೆ ಕೊಡ್ತಾನಂತೆ. ಇನ್ನು ಆದರೂ ಅವನು ಯಾವ ಕಾರಣಕ್ಕೂ ಅವ್ನು ಹೊರಗಡೆ ಬಿಡಬಾರ್ದು. ಅವ್ನು ತಕ್ಕ ಸಾಕ್ಷಿ ಮಾಡಿ ಇವನು ಬೇರೆಯವ್ರಿಗೆ ಈ ರೀತಿ ತೊಂದರೆ ಕೊಡ್ತಾನೆ. ಅವನು ತುಂಬ ಅಲ್ಲೇ ಆಗಿದೆ ಸರ್. ಅವ್ರ ಪ್ರಾಣ ಉಳಿದಿರೋದು ದೊಡ್ಡ ವಿಚಾರ. ನಾವು ಮೆಗ್ಗಾನ್ ಆಸ್ಪತ್ರೆಗೆ ಕರ್ಕೊಂಡು ಇಲ್ಲ, ಉಳಿಯೋದೇ ಕಷ್ಟ ಅಂದರು. ಮತ್ತು ನಾವು ನಮ್ಮ ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣದಿಂದ ಈ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ. ಈಗ ಇನ್ನೂ ಆಪ್ರೇಷನ್ ನಡೀತಾ ಇದೆ. ಈಗ ಅವ್ರಿಗೆ ಇನ್ನೂ ಬರಬೇಕು. ತುಂಬ ಬಡವರು ಅವರು, ತುಂಬ ಒಳ್ಳೆಯ ಜನ. ಅವರಿಂದ ಯಾವುದು ಕಿರಿಕಿಲ್ಲ. ಅವ್ರ ಹೆಂಡತಿ ಸತ ಓಡಾಡೋ ಸ್ಥಿತಿಯಲ್ಲಿ ಅಂಗವಿಕಲರು ಅವರು. ಅವನು ಮನೆಗೆ ಬಿಟ್ಟು ಅಂತ ಹೇಳಿದ್ದಂತ. ಅವನು ಸರಿ ನಾನು ಮನೆ ಬಿಟ್ಟು ಬರ್ತೀನಪ್ಪ, ಮನೆ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಮನೆ ಹೋದಾಗ ಅವ್ನು ಇಳಿದು ಇವ್ರು ತಿರ್ಗರೊಳಗೆ ರಾಡ್ ತೊಗೊಂಡು ಹೊಡೆದ. ಅಷ್ಟೊಂದು ವಿಕೃತಿ. ಅವನು ರೌಡಿ ಶೀಟರೇ. ಅವನು ಇಲ್ಲಿವರೆಗೂ ಅವ್ನು ಮಾಡಿದ್ದನ್ನು ಸಹಿಸ್ಕೊಂಡಿದ್ದಾರೆ ಗ್ರಾಮಸ್ಥರು. ಇನ್ನಾದ್ರೂ ನಾನು ಮನವಿ ಮಾಡ್ಕೊಳ್ತೇನೆ, ಇಂಥವ್ನು ಹೊರಗಡೆ ಬಿಡಬೇಡಿ. ಇವನಿಗೆ ತಕ್ಕ ಶಿಕ್ಷೆ ಆಗಬೇಕು. ರಾಘವೇಂದ್ರ ಅಂತೇಳಿ ಅವರು ಸಂಬಂಧಿ. ಮುಂಚೆ ಎಲ್ಲ ಅವರು ಹೋಗಿ ಗಲಾಟೆ ಮಾಡೋದು ಇದೆಲ್ಲ ಮಾಡೋದು ಸಾಮಾನ್ಯವಾಗಿ ನಡೀತಾ ಇತ್ತು. ಇದು ಅತಿರೇಕವಾಗಿ ಮಾಡಿದ್ದಾನೆ ನಿನ್ನೆ.